ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಸೊ ಇವತ್ತು ನೋಡ್ರಿ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಒಂದು ಶಾಪಿಂಗ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಡೈಲಿ ಬ್ಲಾಗ್ನು ಅನ್ಬೋದು. ಸ್ವಲ್ಪ ಹೊರಗೆ ಹೊಂಟಿದ್ವಿ ಮಾರ್ಕೆಟ್ಗೆ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದ್ರೈತೆ ಅಂತ ಮಾಡತ್ತೀನಿ. ಎಷ್ಟೋ ದಿನ ಆಯಿತು ಒಟ್ಟು ಯಾವುದು ಶಾಪಿಂಗ್ ಬ್ಲಾಗ್ ಆಗಿರ್ಬೋದು, ಶಾಸ್ತ್ರಿ ಮಾರ್ಕೆಟ್, ಬಿಜಾಪುರ ಮಾರ್ಕೆಟ್ ಬ್ಲಾಗೇ ಶೇರ್ ಮಾಡ್ಕೊಂಡಿಲ್ಲ. ಹಾಗಾಗಿ ಇವತ್ತಾದರೂ ಮಾಡ್ಕೋಬೇಕತ್ತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಲ್ಲ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ರೀ, ಡ್ರೆಸ್ ತೊಗೊಳ್ದಿತ್ತು. ಏನೇನು ತೊಗೋತೀನಿ, ಎದಕ್ಕೆ ತೊಗೊಳಕತ್ತೀನಿ ಅನ್ನೋದನ್ನು ಹೋಗ್ತಾ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಾರ್ದ ನೋಡ್ರಿ, ಲೈಕ್ ಮಾಡಿರಿ. ಬರ್ರಿ ಈಗ ಹೆಂಗೂ ಈಗ ಮದ್ವೆ ವಿಡಿಯೋಸ್ ಶೇರ್ ಮಾಡ್ಕೊಳಕತ್ತೀನಿ. ಅದ್ರ ಜೊತೆಗೇ ಈ ಥರ ಡೈಲಿ ಏನೇನು ಆಗ್ತದೆ ಅದನ್ನೂ ಶೇರ್ ಮಾಡ್ಕೊತೀನಿ ಅಂತ. ಸೊ ಒಟ್ಟು ಗ್ಯಾಪ್ ಕೊಡಬಾರ್ದು ಅಂದ್ಕೊಂಡು ಫುಲ್ ಗಟ್ಟಿ ನಿರ್ಧಾರ ತೊಗೊಬಿಟ್ಟು ನೋಡ್ರಿ. ಒಟ್ಟು ಕಂಟಿನ್ಯೂ ವ್ಲಾಗ್ಸ್ ಹಾಕ್ಬಿಡ್ಬೇಕು ಇನ್ಮೇಲೆ ಅಂಥೇಳಿ. ಸೊ ನಾಳೆ ಇನ್ನೊಂದೆರಡು ದಿವ್ಸ ಬಿಟ್ಟು ಏನೋ ಒಂದು ಸ್ಪೆಷಲ್ ಡೇ ಐತಿ, ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋದೈತಿ. ಬರೀ ಹೋಗ್ತಾ ಶೇರ್ ಮಾಡ್ಕೊತೀನಿ. ರೆಡಿ ಆಗಿನೀಗ ನಮ್ಮ ಶಿನೇ ರೆಡಿ ಆಗ್ಯಾನ. ನನ್ನ ಫ್ರೆಂಡ್ ಆಮೇಲೆ ನಾ ಹೊಂಟೀನಿ ನೋಡ್ರಿ. ನಮ್ಮ ಮನೆ ಬಾಜು ಪ್ರತಿಭಾ ಅಂತೇಳಿ ನನ್ನ ಫ್ರೆಂಡ್. ಸೊ ಅವರು ನಾನು ಇಬ್ಬರು ಸೇರಿ ಈಗ ಶಾಪಿಂಗ್ ಮಾಡಕ್ಕೆ ಹೊಂಟೀವಿ. ಪುನೀತು ಬರತ್ತಾನ ಅಂತ ಹೇಳತ್ತಾನ್ರಿ ನನ್ನ ಮಗ, ಅಂದ್ರೆ ಅವ್ರು ಪ್ರತಿಭಾ ಅವ್ರ ಮಗ. ಸೊ ಹೇಳತ್ತಾನ, ಇವನ್ ಫ್ರೆಂಡ್ ರೀ ಅವನು, ಹಾಗಾಗಿ ಹೇಳಕತ್ತಾನ ಬರೀಗೆ ಹೋಗೋಣಂತ. ಟೈಮ್ 6 ಗಂಟೆ ಐತಿ. ನಾ ಯಾವಾಗೂ ಸಾಯಂಕಾಲ ಹೋಗ್ತೀವಿ ಮಾರ್ಕೆಟ್ಗೆ, ಬಿಸಿಲು ಇರ್ತದೆ ಅಂತೇಳಿ. ಸೊ ಈಗ ಹೋಗೋಣಂತ. ಸಾಯಂಕಾಲದೆಲ್ಲ ಕೆಲಸ ಮುಗ್ದೈತಿ. ಕಸಾದ ಹುಡುಗಿ, ದೀಪದು ಹಚ್ಚಿನೆಲ್ಲ. ಇವತ್ತು ಹುಣ್ಣಿಮೆ ಐತಿ ನೋಡ್ರಿ, ಹುಣ್ಣಿಮೆ ದಿವ್ಸ ಇವತ್ತು ಹುಣ್ಣಿಮೆ ಐತಂತ. ಸೊ ಪೂಜೆ ಮಾಡಿ ಎಡೆ ತೋರಿಸಿ ಕಾಯ್ದು ಹೊಡ್ದೀನಿ. ಈಗ ರೆಡಿಯಾಗಿ ಹೊಂಟೀವಿ. ಓ ಇವು ನೋಡ್ರಿ ಪಾರ್ಸಲ್ ಕೊಡೋದ, ಇವು ಇಲ್ಲೇ ಲೋಕಲ್ದವ್ರಿಗೆ ಪ್ಯಾಕ್ ಮಾಡಿ ಇಟ್ಟೀನಿ. ನಮ್ಮ ಮನೆಯವ್ರು ಮಂತ್ ಆ್ಯಂಡ್ ಫುಲ್ ಬಿಸಿ ಅದಾರ, ಹಂಗಾಗಿ ಕೊಟ್ಟೆ ಕಳಿಸಿಲ್ಲ ಪಾಪ ಅವರಿಗೆ. ಅವ್ರು ನಡಿತೈತ್ರಿ ಅಂದರು, ಹಂಗಾಗಿ ಬಿಟ್ಟೀನಿ. ನಾಳೆ ನಾಡ್ದು ಕೊಟ್ಟು ಕಳಿಸ್ಬೇಕ್ರಿ ಇವೆಲ್ಲ ಲೋಕಲ್ ಆರ್ಡರ್ಸ್. ಬಿಜಾಪುರದವ್ರು ಯಾರ್ಯಾರು ವಿಡಿಯೋ ನೋಡತ್ತೀರಿ, ನಿಮಗೂ ಸ್ಯಾರೀಸ್ ಬೇಕತ್ತಂದ್ರೆ ನೀವು ಕುಂತಲ್ಲೇ ಆರ್ಡ್ರ್ ಮಾಡ್ಬೋದು, ನಾವು ತಂದು ಕೊಡ್ತೀವಿ, ಫ್ರೀ ಡೆಲಿವರಿ ಇರ್ತದೆ. ಸೊ ನೋಡ್ರಿ, ಈಗ ನಾನು ನನ್ನ ಫ್ರೆಂಡ್ಸ್ ಸೇರಿ ಹೊಂಟೀವಿ ಆಟೋಕ್ಕೆ. ನಮ್ಮ ಮನೆಯಿಂದ ಸ್ವಲ್ಪ ರೋಡಿಗೆ ಬರ್ಬೇಕು ನಡ್ಕೋತ, ಆಮೇಲೆ ಆಟೋ ಸಿಗ್ತಾವೆ. ಹೊಂಟೀವಿ ನೋಡ್ರಿ. ಈಗ ಆಫ್ಟರ್ ಲಾಂಗ್ ಟೈಮ್ ನಾನು ಮಾರ್ಕೆಟ್ ವ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ. ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಭಾಳ ಲೆಂತಿ ವಿಡಿಯೋ ಇಲ್ಲ ಇವತ್ತು, ಸ್ವಲ್ಪ ಮಾಡ್ಕೊಂಡೀನಿ. ಭಾಳ ದಿವಸ ಆಯ್ತಲ್ರಿ ಮಾರ್ಕೆಟ್ ಒಳಗೆ ವ್ಲಾಗ್ಸ್ ಮಾಡಲ್ಲ ನಾನು, ಹಾಗಾಗಿ ಏನೋ ಒಂಥರ ಮುಜುಗರ ಆಗ್ತೈತ್ರಿ. ಯಾರಾದ್ರೂ ಏನಾದರೂ ಅನ್ಕೋತಾರೆ ಇನ್ನೂ ವಿಡಿಯೋ ನೋಡಿ, ಮೊಬೈಲ್ ಹಿಡ್ದಿದ್ದು ನೋಡಿ ಅಂತ ಹಿಂಗೆ ಅಂದ್ಕೊಳ್ದು ಬಿಟ್ಬಿಡ್ತೀನಿ ರೀ. ನಾ ಏನೋ ಒಂಥರ ಭಾಳ ನಾಚ್ಕೋತೀನಿ ರೀ ಹೊರಗೆ ಔಟ್ಸೈಡ್ ಹೋದಾಗ ವಿಡಿಯೋ ಮಾಡೋಕೆ. ಅದೊಂದು ಯಾವಾಗ ಕಲಿತೀನಿ ಗೊತ್ತಿಲ್ಲ. ವ್ಲಾಗರ್ ಮೇನ್ ಅದೇ ಇರ್ಬೇಕು ನನಗೆ, ವಿಡಿಯೋ ಮಾಡ್ಬೇಕು ಎಲ್ಲಿ ಹೋದಲ್ಲಿ. ಬಟ್ ಯಾರೇನು ಅನ್ಕೋತಾರೇನೋ ಅಂದ್ಕೊಂಡು ಹಂಚ್ಕೋತ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ ರೀ. ಹಿಂಗೆ ಹಿಡ್ದಿರ್ತೀನಿ ಮೊಬೈಲ, ಯಾರೇ ನೋಡಿದ ಕೂಡಲೇ ಕೆಳಗೆ ತೊಗೊಂಡ್ಬಿಡ್ತೀನಿ. ಸೊ ಹಿಂಗಾಗಿ ಜಾಸ್ತಿ ವ್ಲಾಗ್ಸ್ ಆಗಿರೋಂಗಿಲ್ಲ ಅದು. ಇನ್ಮೇಲೆ ಗಟ್ಟಿ ಧೈರ್ಯ ಮಾಡಿ ಕಂಟಿನ್ಯೂ ಆಗಿ ವ್ಲಾಗ್ಸ್ ಹಾಕ್ಬೇಕಂತಂತರೂ ಅಂದ್ಕೊಂಬಿಟ್ಟೀನಿ. ಸೊ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ ಬೇಕು. ಎಲ್ಲರೂ ಸಪೋರ್ಟ್ ಮಾಡಿರಿ, ಆದಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್. ಇನ್ನು ಜಾಸ್ತಿ ವ್ಲಾಗ್ಸ್ ಹಾಕ್ಕೋತ ಹೋಗ್ತೀನಿ ಡೈಲಿ. ಸೊ ನೋಡಿರಿ, ನಾವು ಹೋಗೋ ತನಕ ಕತ್ಲೆ ಆಗಿಬಿಡ್ತು, 6:30ಗೆ ಅದು ಕತ್ಲಾಗ್ಬಿಡ್ತು ಒಂದು ಸ್ವಲ್ಪ. ನಾ ಯಾವಾಗ ಆಲ್ಮೋಸ್ಟ್ ಸಾಯಂಕಾಲನೇ ಹೋಗಿರ್ತೀವಿ, ಹಾಗಾಗಿ ಹೋಗೀವಿ. ಫಸ್ಟ್ ನಾವೀಗ ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಶನಿದೇವ್ರ ಗುಡಿ ಕಡೆಯಿಂದ ಹಿಂದ್ಗಡೆ ಹೊಂಟೀವಿ ನೋಡ್ರಿ. ರೂಟ್ ನನಗೂ ಅಷ್ಟು ಗೊತ್ತಿಲ್ಲ, ಪ್ರತಿಭಾ ಅವ್ರು ಕರ್ಕೊಂಡು ಹೊಂಟಿದ್ರು. ಕಾಸ್ಕಿಡ್ಸ್ ಐತೆ ನೋಡಿರ್ಬೋದು ನೀವು, ಅದ್ರ ಮುಂದಿನ ರೋಡ್ ನೋಡ್ರಿದ್ದು. ಸೊ ಅಲ್ಲಿ ಹೊಂಟೀವಿ. ಯಾಕಪ್ಪ ಅಂತಂದ್ರೆ ನನಗೆ ಒಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಬೇಕಾಗಿತ್ತು ನೋಡ್ರಿ. ಲಿಪ್ಸ್ಟಿಕ್, ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲ ಬೇಕಾಗಿತ್ತು, ಖಾಲಿಯಾಗಿತ್ತು. ಹಾಗಾಗಿ ಇವರು ಮಾರ್ವಾಡಿ ಶಾಪ್ ಐತತ್ತು ಇಲ್ಲೊಂದು. ಸೊ ಹಂಗಾಗಿ ಮಸ್ತ್ ಇರ್ತಾವ್ರಿ, ಕ್ವಾಲಿಟಿ ಭಾರಿ ಇರ್ತಾವೆ ಆ್ಯಂಡ್ ಪ್ರೈಸ್ನು ಕಡಿಮೆ ಇರ್ತದೆ. ಚಲೋ ಇರ್ತಾವೆ ನೋಡ್ರಿ. ಬರ್ರಿ ಅಂತ ಕರ್ಕೊಂಡು ಹೋಗಿದ್ರು ಅವ್ರು. ಯಾವಾಗೂ ಅಲ್ಲೇ ತೊಗೋತಾರತ್ತೆ. ನಾ ಯಾವಾಗೂ ಬೇರೆ ಕಡೆ ತೊಗೋತಿದ್ದೆ ಅಲ್ಲೇ ಮಾರ್ಕೆಟ್ ಒಳಗೆ. ಇಲ್ಲಿ ಚಲೋ ಇರ್ತಾವಂದ್ರೆ ಫಸ್ಟ್ ಟೈಮ್. ಸೊ ನೋಡಬೇಕು, ಇಲ್ಲೇ ಒಂದು ಸಲರೇ ನೋಡ್ಬೇಕಂತೇಳಿ ಬಂದೀನಿ. ಸೊ ಕಾಂಪ್ಯಾಕ್ಟ್, ಫೌಂಡೇಶನ್, ಲಿಪ್ ಲೈನರ್ ಮತ್ತು ಕಾಜಲ್ ಎಲ್ಲ ತೊಗೊಂಡೆ. ನನಗೆ ಏನೇನು ನೀಡ್ ಐತಲ್ಲ ಎಲ್ಲ ತೊಗೊಂಡೆ. ಖಾಲಿಯಾಗಿಬಿಟ್ಟಿತ್ತೆಲ್ಲ, ಹೊರಗೆ ಬರೋಕ್ಕಾಗಿದ್ದಿಲ್ಲ. ಹಾಗಾಗಿ ಸೊ ಏನೇನು ಬೇಕಲ್ಲ ಎಲ್ಲ ತೊಗೊಂಡೆ. ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನೋಡ್ರಿ. ಒಬ್ಬೊಬ್ಬರು ವಿಡಿಯೋ ಮಾಡ್ಕೊಳಕತ್ರ ಎದಕ್ಕೆ ವಿಡಿಯೋ ಮಾಡ್ಕೊಳಕತ್ತಿರತ್ತೆ ಹಿಂಗೆ ಕೇಳ್ತಾರೆ. ಈ ಯೂಟ್ಯೂಬ್ ಬಗ್ಗೆ ಗೊತ್ತಿದ್ದವ್ರು ಯಾರೂ ಕೇಳೋಂಗಿಲ್ಲ, ಬಟ್ ಗೊತ್ತಿಲ್ಲಾರ್ದವ್ರೆ ಹಿಂಗೆ ಅಂಜ್ತಾರೆ ಒಂದು ಸ್ವಲ್ಪ, ವಿಡಿಯೋ ಯಾಕೆ ಮಾಡಕ್ಕೊಳತ್ತಾರೇನೋ ಇವ್ರು ನಮ್ದು ಅಂತೇಳಿ. ಹಾಗಾಗಿ ಸ್ವಲ್ಪ ಹಂಚ್ಕೋತ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ನಾನು ನೋಡ್ರಿ. ಮಾರ್ವಾಡಿಯವ್ರ ಶಾಪ್ ಇದು. ಫುಲ್ 3 ರೂಮ್ ಫುಲ್ ಈ ಥರ ಎಲ್ಲ ಸಾಮಾನು ಇಟ್ಬಿಟ್ಟಾರೆ. ಎಲ್ಲ ಥರ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್, ಇಯರಿಂಗ್ಸ್, ಎಲ್ಲ ಥರ ಏನೇನೋ ಸಿಗ್ತಾವೆ ಅವ್ರ ಕಡೆ. ನೀವು ಯಾರಾದರೂ ನೋಡಿದರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಹೋಗಿದ್ವಿ ಅಂತ. ಸೊ ಹೋಲ್ಸೇಲ್ ನೋಡಿರಿ, ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಅವ್ರಿಗೆ ಲೊಕೇಶನ್ ಕೇಳ್ಕೊಂಡು ನಿಮಗೆ ಹೇಳ್ತೀನಂತ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿರಿ ಗಾಂಧಿ ಚೌಕಿಗೆ ಹೊಂಟೀವಿ ನಾವು. ಸೊ ಡ್ರೆಸ್ ತೊಗೋಬೇಕಿತ್ತು ನಾನು. ಯಾಕಪ್ಪ
ಇವತ್ತು ಸ್ಪೆಷಲ್ ಡೇ ಐತೆ ಅಂತ ಹೇಳಿದೆ. ಸೊ ಏನಂತಂದ್ರೆ ನಂದು ಬರ್ತ್ಡೇ ಐತ್ರಿ. ಸೊ ಹಂಗಾಗಿ ನನಗೆ ಡ್ರೆಸ್ ಬೇಕಾಗಿತ್ತು. ಸಾರಿನೂ ತೊಗೊಂಡಿನಿ, ಈ ಕಡೆ ಡ್ರೆಸ್ನು ನಮ್ಮ ಮಮ್ಮಿ ಅಮೌಂಟ್ ಹಾಕಿದ್ಲು, ನಮ್ಮ ತಮ್ಮನೂ ಹಾಕ್ಯಾನ. ಸೊ ಇಬ್ಬರು ಏನಾದರೂ ತೊಗೋರಿ ಅಂತ ಹೇಳ್ಬಿಟ್ಟಾರ. ನಮ್ಮ ಮಮ್ಮಿ ಡ್ರೆಸ್ ತೊಗೊಂಡಾಳ, ನಮ್ಮ ತಮ್ಮ ವಾಶ್ ತೊಗೊಂಡಾನ. ಸೊ ಏನು ತೊಗೋಬೇಕು ಗೊತ್ತಿಲ್ಲ. ಒಟ್ನಲ್ಲಿ ಒಂದಂತರೂ ಡ್ರೆಸ್ ತೊಗೊಳಕ್ಕಿದ್ದೀನಿ ರೀ. ಸೊ ಮತ್ತು ಇನ್ನೊಂದು ಸೀರೆನ ಆಲ್ರೆಡಿ ತೊಗೊಂಡು ಸ್ಟಿಚ್ ಮಾಡ್ಸೀನಿ ನನ್ನ ಕಡೆಯಿಂದನ. ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಹೆಂಗೈತೆ ಅಂಥೇಳಿ. ಸೊ ಈಗ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಹೊಂಟೀವಿ. ಯಾವಾಗ ನಾನು ಡ್ರೆಸ್ ಲೈನ್ ಒಳಗೆ ತೊಗೋತಿದ್ದೆ ಡ್ರೆಸ್ ಫುಲ್ ಕಾಸ್ಟ್ಲಿ. ನನ್ನ ಆ್ಯನಿವರ್ಸರಿದು 2550 ರೂಪಾಯಿ ಬಿದ್ದಿದ್ದು ಡ್ರೆಸ್. ಬಟ್ ಅಷ್ಟು ವರ್ತ್ ಅನ್ನಿಸ್ತಾ ಆ ಡ್ರೆಸ್ಸಿಗೆ ಕೊಟ್ಟಿದ್ದು. ನಾನು ಸುಮ್ಮನೆ ಅಷ್ಟು ಎಲ್ಲ ರೇಟ್ ಕೊಟ್ಟು ತೊಗೊಳ್ಳೋದು ಅಷ್ಟೇನು ಇದು ಅಲ್ಲ. ಕ್ವಾಲಿಟಿ ಮಸ್ತ್ ಐತಿ. ಬಟ್ ಇಲ್ಲಿನೂ ನೋಡ್ಬೇಕಂತ ಬರೀ ಟಾಪದು ತೊಗೋತಿದ್ದೆ ನಾ ಇಲ್ಲಿ ಯಾವಾಗೂ. ಬಟ್ ಈ ಸಲ ಡ್ರೆಸ್ ತೊಗೋಬೇಕು ಹೆಂಗಿರ್ತಾವೆ ಗೊತ್ತಿಲ್ಲ. ಡ್ರೆಸ್ ತೊಗೋಬೇಕಂತ ಬಂದೀನಿ. ಪ್ರತಿಭಾ ಅಂದರು ಮಸ್ತ್ ಇರ್ತಾವ್ರಿ ಶಾಸ್ತ್ರಿ ಮಾರ್ಕೆಟ್ ಒಳಗತ್ತ. ಹಂಗಾಗಿ ಇಲ್ಲೊಂದು ಸಲ ಟ್ರೈ ಮಾಡೋಣ ಅಂತ ಬಂದೀನಿ ನೋಡಿರಿ. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಡ್ರೆಸ್ಸಸ್ ಎಲ್ಲ ಪ್ರತಿಯೊಂದು ಸಿಗ್ತಾವೆ ನೋಡಿರಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ. ಮಸ್ತ್ ರೀಸನೇಬಲ್ ಪ್ರೈಸ್ ಅಂತ ಹೇಳ್ಬೋದು. ನೀವು ಎಷ್ಟು ರೇಟಿಗೆ ಕೇಳ್ತೀರಿ ಅಷ್ಟು ರೇಟಿಗೆ ಕೊಡ್ತಾರೆ. ಇದು ಅಂತೂ ಗ್ಯಾರಂಟಿ. ಫುಲ್ ಆರಾಮಾಗಿ ನೀವು ಬಾರ್ಗನಿಂಗ್ ಮಾಡ್ಬೋದು. ಫೇಮಸ್ ನೋಡ್ರಿ ನಮ್ಮ ಬಿಜಾಪುರ ಒಳಗೆ ಶಾಸ್ತ್ರಿ ಮಾರ್ಕೆಟ್. ಎಲ್ಲ ಥರ ಸಿಕ್ಬಿಡ್ತಾವ್ರಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಬಂದ್ರೆ. ಡ್ರೆಸ್ ಹಿಡ್ಕೊಂಡು, ಜುವೆಲ್ರಿ ಹಿಡ್ಕೊಂಡು, ಬ್ಯಾಗ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್, ಆಮೇಲೆ ಕಿರಾಣಿ ಸಾಮಾನು ಎಲ್ಲನೂ ಸಿಗ್ತಾವೆ ರೀಸನೇಬಲ್ ರೇಟ್ ಒಳಗೆ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಮೂಲಕ ಹೇಳ್ಬೇಕಂತಂದ್ರೆ ನಮ್ಮ ಬಿಜಾಪುರ ಒಳಗೆ ಎಷ್ಟೇ ಬಡವ್ರು ಇದ್ರೂ ಆರಾಮಾಗಿ ಜೀವನ ಮಾಡ್ತೀವಿ. ಸೊ ಅಷ್ಟು ಚಲೋ ಐತಿ ನಮ್ಮ ಬಿಜಾಪುರ ಇರಾಕ. ನಾವು ಅದೀವಲ್ಲ. ಸೊ ಹಾಗಾಗಿ ನಮ್ಮ ಬಿಜಾಪುರ ಬಗ್ಗೆ ನಮಗೆ ಹೆಮ್ಮೆ ಐತಿ. ಸೊ ಇಲ್ಲಿ ನಾವು ಆರಾಮಾಗಿ ಬದುಕ್ಬೋದು, ಜೀವನ ಕಟ್ಕೋಬೋದು. ಎಲ್ಲ ಕಡೆಯಿಂದ ಇಲ್ಲಿ ಬರ್ತಾರೆ ಮಂದಿ. ಮತ್ತು ರೀಸ್ನೇಬಲ್ಲು ಸಿಗ್ತಾವೆ. ಎಲ್ಲನೂ ಕಡಿಮೆ ರೇಟ್ ಒಳಗೆ. ರೆಂಟ್ ಆಗಿರ್ಬೋದು ಮನಿದು, ಆಮೇಲೆ ಈ ಥರ ಏನೇ ಒಟ್ಟು ಟೋಟಲ್ ಜೀವನಕ್ಕೆ ಬೇಕಾದೆಲ್ಲನೂ ಸ್ವಲ್ಪ ನಮ್ಗೆ ಕಡಿಮೆ ರೇಟ್ ಒಳಗೆ ನಮ್ಮ ಬಿಜಾಪುರನಾಗ ಸಿಗ್ತಾವೆ. ಇದು ಮಾತ್ರ ಗ್ಯಾರಂಟಿ. ನಮ್ಮ ಬಿಜಾಪುರದವ್ರು ಯಾರ್ಯಾರು ವಿಡಿಯೋ ನೋಡತ್ತೀರಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಈ ರಸ್ಟ್ ಆರೆಂಜ್ ಡ್ರೆಸ್ ನಂಗೆ ಭಾಳ ಇಷ್ಟ ಆಗಿತ್ತು. ಬಟ್ ಸೈಜೇ ಇರಲಿಲ್ಲ ನೋಡಿರಿ. ಸೊ ಹಂಗಾಗಿ ನೆಕ್ಸ್ಟ್ ಶಾಪಿಗೆ ಹೋದ್ವಿ. ಫೈನಲಿ ಒಂದು ಡ್ರೆಸ್ ತೊಗೊಂಡೆ ರೀ. ಅಲ್ಲಿ ವಿಡಿಯೋ ಮಾಡೋದೇ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾ ಬಂದಿದ್ದು ಪಾಟೀಲ್ ಅವ್ರ ಅಂಗಡಿಗೆ, ಜ್ಯುವೆಲ್ರಿ ಶಾಪಿಗೆ. ಇದಂತೂ ನಮ್ಮ ಬಿಜಾಪುರನಾಗ ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ. ಶಾಸ್ತ್ರಿ ಮಾರ್ಕೆಟ್ ಒಳಗೆ ಫುಲ್ ಫೇಮಸ್ ಆದಂಥ ಅಂಗಡಿ ಇದು, ಪಾಟೀಲ್ ಅವ್ರ ಅಂಗಡಿ ಅಂಥೇಳಿ. ಸೊ ನೋಡಿರಿ, ಗದ್ದಲ ಅಂಗಡಿನೂ ಅಂತಾರೆ. ಯಾಕಂದ್ರೆ ಯಾವಾಗ ನೋಡ್ತೀರಿ ಅವಾಗ ಫುಲ್ ರಶ್ ಇರ್ತೈತಿ, ಗದ್ದಲ ಇರ್ತದೆ. ಬಟ್ ಫ್ರೈಡೇ ಇದು ಹಾಲಿಡೇ ಇರ್ತದೆ. ಫ್ರೈಡೇ ಬಂದಿರ್ತದೆ ನೋಡಿರಿ ಅಂಗಡಿ. ಸೊ ಯಾರೆಲ್ಲ ಈ ಪಾಟೀಲ್ ಅವ್ರ ಅಂಗಡಿಗೆ, ಗದ್ದಲ ಅಂಗಡಿಗೆ ಬಂದಿರಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ಅಂತೂ ಫುಲ್ ಫೇಮಸ್ ಐತಿ. ನಾ ಅಂತೂ ಒಂದು 10 ವರ್ಷದಿಂದ ಈ ಶಾಪಿಗೆ ಹೊಂಟೀವಿ. ಓನರ್ ಅಂತೂ ಫುಲ್ ಪರಿಚಯ ಆಗಿಬಿಟ್ರೆ ನಮಗೆ. ಹೋದ ಕೂಡಲೇ ಕೇಳ್ತಾರೆ, ಯಾಕ್ರಿ ಬಂದೇ ಇಲ್ಲಲ್ಲ ಭಾಳ ದಿವಸ ಆಯ್ತು ಅಂತ ಪ್ರತಿ ಸಲನೂ ಕೇಳ್ತಾರೆ ಅವರು. ತಿಂಗಳನ್ನೇ 1 ಸಲ 2 ಸಲ ಅಂತೂ ಹೋಗತ್ತೀನಿ. ಬಟ್ ಈಗ ರೀಸೆಂಟಾಗಿ ಹೋಗಿಲ್ಲ ಒಟ್ಟು. ಹಂಗೆ ಕೇಳತ್ತಿದ್ರು ಅವ್ರು, ಎಷ್ಟು ದಿನ ಆಯ್ತು ರೀ ಏನು ಬಂದೇ ಇಲ್ಲಲ್ಲ, ನಮ್ಮ ವ್ಯಾಪಾರ ಹೆಂಗಾಗ್ಬೇಕಂತ ಹಿಂಗೆ ಕಾಮಿಡಿ ಮಾಡ್ತಿರ್ತಾರೆ ನಮ್ಮ ಜೊತೆಯವರು. ಸೊ ಅಲ್ಲಿ ಏನೇನು ಬೇಕೆಲ್ಲ ತೊಗೊಂಡು ನೆಕ್ಸ್ಟ್ ಮುಂದೆ ಹೊಂಟೀವಿ ನೋಡಿರಿ. ನಮ್ಮ ಶಾಸ್ತ್ರಿ ಮಾರ್ಕೆಟ್ ಬಿಜಾಪುರದು ನೋಡಿರಿ ಎಷ್ಟು ದೊಡ್ಡದೈತಿ, ಮಸ್ತ್ ಐತಿ. ಎಲ್ಲ ಥರ ನೋಡಿರಿ. ಇವೆಲ್ಲ ಅಚ್ಚಿಕಿಚ್ಚಿಗೆಲ್ಲ ಕಿರಾಣಿ ಅಂಗಡಿ, ರಂಗೋಲಿ, ಕುಂಕುಮಾರ್ಶನದ ಅಂಗಡಿ ಅದೆಲ್ಲ ಅದಾವೆ. ನೆಕ್ಸ್ಟ್ ಮುಗಿಸ್ಕೊಂಡು ನಾವು ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತ ಹೊಂಟಿದ್ವಿ. ಮನೆಗೆ ಹೋಗೋದಿತ್ತು ಆ್ಯಕ್ಚುಲಿ. ಬಟ್ ಹೋಗ್ತಾ ಹೋಗ್ತಾ ಏನಾದರೂ ತಿನ್ಬೇಕಂತ ಹೇಳಿ ಹೊಂಟೀವಿ. ನಾವು ಬರೋದೇ ರೇರ್. ಯಾವಾಗಾರು ಬಂದಾಗ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಅದು ಬಂದಾಗ. ಸೊ ಈಗ ಪ್ರತಿಭಾ ನಾವು ಬಂದೀವಿ. ತಿನ್ನೋಣ ನೋಡ್ರಿ ಅನ್ನೋಣ ಹೊಂಟೀವಿ ನೋಡ್ರಿ. ಪ್ರತಿಭಾಗೆ ಹೇಳ್ದೆ ಏನಾರು ತಿಂದು ಹೋಗೋಣ್ರಿ ಅಂತ. ಸೊ ಹೊಂಟೀವಿ. ಈಗ ಉಡುಪಿಗೆ ಬಂದೀವಿ ನೋಡ್ರಿ. ಉಡುಪಿ ಹೋಟೆಲ್ಗೆ. ಸೊ ಅಲ್ಲಿ ಬಂದು ಈಗ ಸ್ನ್ಯಾಕ್ಸ್ ಗೋಬಿ ಆಮೇಲೆ ಫಿಂಗರ್ ಚಿಪ್ಸ್ ತೊಗೋಬೇಕಂತ ಡಿಸೈಡ್ ಆಗೈತೆ ನನ್ನ ಮಗ. ಅದೇ ಭಾಳ ಇಷ್ಟ. ಹಂಗಾಗಿ ನೋಡಿರಿ, ತಾನೇ ಮೆನು ಹಿಡ್ಕೊಂಡು ಕೂತಾನೆ, ತಾನೇ ಆರ್ಡ್ರ್ ಮಾಡತ್ತೀನಿ ಅನ್ನೋರು ಹಂಗೆ. ಸೊ ಇಲ್ಲಿ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹೋಗ್ತೀವಿ ನೋಡಿರಿ. ಅದೇ ಫುಲ್ ಆಗಿಬಿಡ್ತದೆ ಹೊಟ್ಟೆ. ಇವತ್ತಿಂದ ಏನೇನು ತೊಗೊಂಡಿನಿ ಶಾಪಿಂಗ್ ಅನ್ನೋದನ್ನು ಹೋದ್ಮೇಲೆ ಶೇರ್ ಮಾಡ್ಕೋತೀನಿ. ಡ್ರೆಸ್ ಅಂತೂ ನಾನು ಬರ್ತಡೇ ದಿನ ಹಾಕೋತೀನಿ, ಅವತ್ತೇ ತೋರಿಸ್ತೀನಿ ಅಂತ ನಾನು ನಿಮಗೆ. ನೋಡಿರಿ, ನಮ್ಮ ಗೋಬಿ ಮಂಚೂರಿ ಬಾತು ಟೇಸ್ಟ್ ಮಸ್ತ್ ಇತ್ತು. ಗೋಬಿ ಮಂಚೂರಿ ಆಗಿರ್ಬೋದು, ಫಿಂಗರ್ ಚಿಪ್ಸ್ ಟೇಸ್ಟ್ ಮಾಡಿದ್ವಿ, ಮಸ್ತ್ ಇತ್ತು. ಸೊ ಹೋದ್ಮೇಲೆ ನಿಮ್ಗೆ ಮತ್ತೆ ಸಿಗ್ತೀನಂತ. ಗೋಬಿ ಅದು ಎಲ್ಲ ತಿಂದಾದ್ಮೇಲೆ ನನ್ನ ಫೇವ್ರೇಟ್ ಒಂದು ಕಪ್ ಚಹಾ ಕುಡ್ದೆ ನೋಡಿರಿ. ಚಹಾ ಕುಡಿದ್ಮೇಲೆ ನನಗೆ ಸಮಾಧಾನ ಆಗ್ತದೆ. ಎಲ್ಲೇ ಹೋದರೂ ನಾನು ಮೇನ್ ತೊಗೊಳ್ಳೋದಂದ್ರೆ ಚಹಾ. ಏನಾದ್ರು ತಿನ್ನಲಿ ಬಿಡಲಿ ಚಹಾ ಕುಡಿತೀನಿ ಫಸ್ಟ್. ಸೊ ಚಹಾ ಕುಡಿದು ನೆಕ್ಸ್ಟ್ ನಮ್ಮ ಪಯಣ ಮನೆ ಕಡೆ ಶುರು ಆಯ್ತು ನೋಡಿರಿ.
ನಮ್ಮ ಬಿಜಾಪುರ ಒಳಗರೆ 11-12 ಗಂಟೆ ತನಕನೂ ಆಟೋ ಸಿಗ್ತಾವೆ. ಮತ್ತು ಗದ್ದಲನೂ ಅಷ್ಟೇ ಇರ್ತೈತೆ ನೋಡಿರಿ. ರಾತ್ರಿ ಆದ್ರೆ ಸ್ವಲ್ಪ ಸಂಪ್ ಇರಂಗಿಲ್ಲ, ಅಂದ್ರೆ ಸೈಲೆಂಟ್ ಇರಂಗಿಲ್ಲ. ಏರಿಯಾ ಎಲ್ಲಿ ನೋಡ್ತೀರಿ ಅಲ್ಲಿ ಫುಲ್ ಗದ್ದಲೆ ಇರ್ತದೆ. ಅಷ್ಟೊಂದು ಜನಸಂಖ್ಯೆ ಐತೆ, ಅಷ್ಟೊಂದು ಫುಲ್ ಗದ್ದಲೆ ಇರ್ತದೆ ನಮ್ಮ ಬಿಜಾಪುರನಾಗ. ಆರಾಮಾಗಿ ನಾವು ಅಡ್ಡಾಡ್ತೀವಿ. ಈಗ ನೋಡಿರಿ 9 ಗಂಟೆ ಆಗಿತ್ತು ಟೈಮ್, ಸೊ ಹೊಂಟೀವಿ. ಆದರೂ ಎಷ್ಟು ಜನ ಅದ ನೋಡ್ರಿ, ಎಲ್ಲಿ ಬೇಕಲ್ಲಿ ಎಲ್ಲ ಮಂದಿ. ನಮ್ಮ ಬಿಜಾಪುರದವ್ರು ಯಾರ್ಯಾರು ವೀಡಿಯೋ ನೋಡಾಕತ್ತೀರಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋಕ್ಕೆ ಶೇರ್ ಮಾಡಿರಿ. ಸೊ ನೋಡಿರಿ ಫೈನಲಿ ಆಟೋ ಇಳಿದು ಬಂದೆ ಮನೆಗೆ. ಬಂದು ಕೂಡಲೇ ಏನೇನು ತೊಗೊಂಡಿನಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರ್ಸಾಕತ್ತೀನಿ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಒಂದಿಷ್ಟು ಸ್ಟಿಕ್ಕರ್ಸ್, ಕ್ಲಿಪ್ಸ್, ಆಮೇಲೆ ಕಾಂಪ್ಯಾಕ್ಟ್ ಫೌಂಡೇಶನ್, ಲಿಪ್ ಲೈನರ್, ಐ ಲೈನರ್, ಸೊ ಒಂದಿಷ್ಟು ಇಯರಿಂಗ್ಸ್ ಅದು ತೊಗೊಂಡೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಂತ, ಏನು ನನ್ನ ಬರ್ತಡೇ ವ್ಲಾಗ್ ಆಗಿರ್ಬೋದು, ನೆಕ್ಸ್ಟ್ ಬೇರೆ ಬೇರೆ ಹೊಸ ವ್ಲಾಗ್ ಒಳಗೆ ಸಿಗ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.